ಇನ್ನು ಸರ್ಕಾರ ಕರೆದಿರುವ ಜಂಟಿ ಅಧಿವೇಶನ ವಿರುದ್ಧ ಬಿಜೆಪಿ ನಾಯಕರು ಕಿಡಿಕಾರ್ತಿದ್ದಾರೆ. ಈ ಅಧಿವೇಶನ ಪ್ರಾರಂಭ ಆಗಿದ್ದೇ ತಡ ರಾಜ್ಯಪಾಲರ ಭಾಷಣದಿಂದ ಶುರುವಾಗಿರುವಂತಹ ವಿವಾದಗಳು ಬೇರೆ ಬೇರೆ ಆಯಾಮವನ್ನ ಪಡೆದುಕೊಳ್ತಾ ಇದೆ. ಕಮಲ ಪಡೆ ನಾಯಕರಿಂದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಜಂಟಿ ಅಧಿವೇಶನಕ್ಕೆ ಸಂಬಂಧಪಟ್ಟಂತೆ ಜಂಟಿ ಅಧಿವೇಶನವನ್ನ ಗಂಭೀರವಾಗಿ ಬಿಜೆಪಿ ಪರಿಗಣಿಸಿದೆ. ನಾಳೆ ಸದನದಲ್ಲಿ ಬಿಜೆಪಿ 2 ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೋರಾಟ ಮಾಡೋದಕ್ಕೆ ಸಿದ್ಧತೆ ಮಾಡಿಕೊಳ್ತಾ ಇದೆಯಂತೆ. ಸರ್ಕಾರವನ್ನ ಕಟ್ಟಿ ಹಾಕೋದಕ್ಕೆ ಕೇಸರಿ ಪಡೆ ತಂತ್ರಗಾರಿಕೆ ರೂಪಿಸಿದ್ದು, ಅಬಕಾರಿ ಇಲಾಖೆಯಲ್ಲಿ ನಡೆದ ಅಕ್ರಮದ ಬಗ್ಗೆ ಕೂಡ ಮೊದಲು ಬಿಜೆಪಿ ನಾಯಕರು ಪ್ರಸ್ತಾಪ ಮಾಡ್ತಾರೆ. ರಾಜ್ಯಪಾಲರಿಗೆ ಆದ ಅಪಮಾನದ ವಿಷಯ ಇಟ್ಕೊಂಡು ಧರಣಿ ಕೂತ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ನಿರ್ಧಾರ ಮಾಡಿದ್ದಾರೆ. ವಿಧಾನಸಭೆಯಲ್ಲಿ ಅಬಕಾರಿ ಇಲಾಖೆ ಹಗರಣದ ಬಗ್ಗೆ ಪ್ರಸ್ತಾಪ ಮಾಡಿ ಸಚಿವರ ತಲೆದಂಡಕ್ಕೆ ಬಿಜೆಪಿ ನಾಯಕರು ಪಟ್ಟು ಹಿಡಿಯೋ ಸಾಧ್ಯತೆ ಇದೆ. ಈ ಕ್ಷಣಕ್ಕೆ ಆರ್.ಬಿ. ತಿಮ್ಮಾಪುರ ಅವರು ರಾಜೀನಾಮೆ ಕೊಡಬೇಕು, ರಾಜೀನಾಮೆ ಕೊಡೋ ತನಕ ಕೂಡ ಹೋರಾಟ ನಿಲ್ಲಿಸಲ್ಲ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಬಟ್ ಹೋರಾಟ, ಪ್ರತಿಭಟನೆ ಇವೆಲ್ಲವೂ ಕೂಡ ಬಿಜೆಪಿ ಹೇಳುತ್ತೆ. ಆದ್ರೆ ಹೇಳದಂತೆ ನಡ್ಕೊಳ್ಳುತ್ತಾ ಬಿಜೆಪಿ ಅನ್ನೋದು ಕೂಡ ಪ್ರಶ್ನೆ. ಎಲ್ಲಿ ತನಕ ಹೋರಾಟಗಳು ಇರುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಯಾಕಂದ್ರೆ ಈ ಹಿಂದೆ ಬಿಜೆಪಿ ಅಧಿಕಾರದಲ್ಲಿದ್ದಾಗ ಸಚಿವರ ಮೇಲೆ ಇಂಥ ಆರೋಪಗಳು ಬಂದಾಗ ಅವ್ರ ತಲೆದಂಡ ಆಗೋ ತನಕ ಕೂಡ ಕಾಂಗ್ರೆಸ್ನವರು ಅಷ್ಟು ಬೃಹತ್ ಹೋರಾಟಗಳನ್ನ ಮಾಡಿದ್ರು, ಪ್ರತಿಭಟನೆಗಳನ್ನ ಮಾಡ್ತಾ ಇದ್ರು. ಬಟ್ ಈ ಬಾರಿ ಸ್ವಲ್ಪ ಬಿಜೆಪಿ ವಿಫಲ ಆಗ್ತಾ ಇದೆಯಾ ಹೋರಾಟದ ವಿಚಾರದಲ್ಲಿ ಅನ್ನೋ ಪ್ರಶ್ನೆ ಇತ್ತು. ಬಟ್ ಅದನ್ನ ಸರಿ ಮಾಡ್ಕೊಂಡಿದ್ದೀವಿ ಅಂತ ಬಿಜೆಪಿ ನಾಯಕರು ಹೇಳ್ತಿದ್ದಾರೆ. ಹಂಗಾಗಿ ನಾಳೆ ಸದನ ಆರಂಭ ಆಗ್ತಾ ಇದ್ದಂತೆ 2 ವಿಚಾರಗಳನ್ನ ಮೊದಲು ಪ್ರಸ್ತಾಪ ಮಾಡ್ತಾರೆ. ಅದು ಪ್ರಮುಖವಾಗಿ ಅಬಕಾರಿ ಇಲಾಖೆಯಲ್ಲಿ ಆಗಿರುವ ಹಗರಣಕ್ಕೆ ಸಂಬಂಧಪಟ್ಟಂತೆ ಸಚಿವರ ತಲೆದಂಡ, ಮತ್ತೊಂದು ಕಡೆ ರಾಜ್ಯಪಾಲರು ಭಾಷಣ ಮಾಡಲಿಲ್ಲ ಅನ್ನೋ ಕಾರಣಕ್ಕೆ ಕಾಂಗ್ರೆಸ್ ನಾಯಕರು ಅವ್ರನ್ನ ಅಡ್ಡಗಟ್ಟಿದ್ದೇನು, ಎಳೆದಾಡಿದ್ದೇನು, ಬಟ್ಟೆ ಹರಿದಿದ್ದೇನು, ಇಂತೆಲ್ಲ ಹೈಡ್ರಾಮಾಗಳಿಗೆ ಸಾಕ್ಷಿಯಾಗಿದೆಯಲ್ಲ ವಿಧಾನಸಭೆ. ಹಂಗಾಗಿ ರಾಜ್ಯಪಾಲರಿಗೆ ಅಪಮಾನ ಮಾಡಲಾಗಿದೆ ಕಾಂಗ್ರೆಸ್ ನಾಯಕರಿಂದ ಅನ್ನುವಂತಹ ವಿಚಾರ ಇಟ್ಕೊಂಡು ಧರಣಿ ಕೂತ್ಕೊಳ್ಳೋದಕ್ಕೆ ಬಿಜೆಪಿ ನಾಯಕರು ಸಿದ್ಧತೆ ಮಾಡಿಕೊಂಡಿದ್ದಾರೆ.